ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮ ಎರಡನೇ ಚಾಪ್ಟರ್ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅನ್ನತಕ್ಕಂತಹ ಈ ಒಂದು ಎರಡನೇ ಚಾಪ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಬಹುಶಃ ಮೊದಲನೇ ಚಾಪ್ಟರ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಎರಡನೇ ಚಾಪ್ಟರ್ ಕಡೆಗೆ ನಾವಿಲ್ಲಿ ಹೋಗ್ತಾ ಬರೋಣ ಮಕ್ಕಳ. ಇಲ್ಲಿ ಮೊದಲನೇದಾಗಿ ಆ್ಯಸಿಡ್ಸ್ ಅಂದ ತಕ್ಷಣವೇ ನಮಗೆ ಗೊತ್ತಾಗಬೇಕು. Acids, these are the substances basically having a sour taste. Sour ಅಂದರೆ ಹುಳಿ, and converts blue litmus to red litmus. ಇದು ಸಹ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಮಕ್ಕಳ. ಸೊ ಯಾವುದೇ ಆ್ಯಸಿಡ್ಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಮಾಡ್ತದೆ, ಆ್ಯಂಡ್ ಇಟ್ ಗಿವ್ಸ್ ಹೈಡ್ರೋಜನ್ ಅಯಾನ್ಸ್. ಹೈಡ್ರೋಜನ್ ions in the aqueous solution. Third point ನೋಡ್ತಾ ಇದ್ದೀರಾ. And basically the term acid has been derived from the Latin word acidus ಅನ್ನತಕ್ಕಂಥದ್ದನ್ನು ಸೂಚಿಸುತ್ತೆ. ಸೊ ಇಲ್ಲಿ which means it is a sour. ಸೊ ಇಲ್ಲಿ ಸಾಧಾರಣವಾಗಿ ಆ್ಯಸಿಡ್ಸ್ ಅಂದ ತಕ್ಷಣವೇ ಬೇಸಿಕಲಿ ಸ್ಟ್ರಾಂಗ್ ಆ್ಯಸಿಡ್ಸ್ ಆರ್ ದೇರ್, ವೀಕ್ ಆ್ಯಸಿಡ್ಸ್ ಆರ್ ದೇರ್, ಆ್ಯಂಡ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸ್ ಆ್ಯಂಡ್ ಡೈಲ್ಯೂಟ್ ಆ್ಯಸಿಡ್ಸ್. ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ಸ್ ಮಕ್ಕಳ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ವೀಕ್ ಆ್ಯಸಿಡ್ಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನು ಕಡಿಮೆ ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಪಾರ್ಟ್ ಜಾಸ್ತಿ ಇರುತ್ತೆ ಮಕ್ಕಳ, ಹೈಡ್ರೋಜನ್ ಪಾರ್ಟ್ ಅಲ್ಲ, ಆ್ಯಸಿಡ್ ಪಾರ್ಟ್ ಜಾಸ್ತಿ ಇರ್ತದೆ. ಆ್ಯಂಡ್ ಹ್ಯಾವಿಂಗ್ ಅ ಲೆಸ್ ಅಮೌಂಟ್ ಆಫ್ ವಾಟರ್. ಡೈಲ್ಯೂಟ್ ಆ್ಯಸಿಡ್ ಹ್ಯಾವಿಂಗ್ ಮೋರ್ ಅಮೌಂಟ್ ಆಫ್ ವಾಟರ್ ಬಟ್ ಲೆಸ್ ಅಮೌಂಟ್ ಆಫ್ ಆ್ಯಸಿಡ್. ಅಲ್ಲಿಗೆ ಆ್ಯಸಿಡ್ ಅಂದ ತಕ್ಷಣವೇ ನಮಗೆ ಬೇಸಿಕಲಿ ಏನು ಗೊತ್ತಾಗಬೇಕಪ್ಪ ಅಂದರೆ, ಇಲ್ಲಿ ಹೇಳಿದ್ದೇನೆ ನೋಡಿ, ದೇ ಆರ್ ಆಲ್ವೇಸ್ ಹ್ಯಾವಿಂಗ್ ಅ ಸೋರ್ ಇನ್ ಟೇಸ್ಟ್, ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್, ಆ್ಯಂಡ್ ಇಟ್ ಗಿವ್ಸ್ ಹೈಡ್ರೋಜನ್ ಅಯಾನ್ಸ್. ಸೊ ಯಾವುದೇ ಆ್ಯಸಿಡ್ನಲ್ಲಿ ಬೇಸಿಕಲಿ ಈ ಮೂರು ಪ್ರಾಪರ್ಟಿ ಇದ್ದೇ ಇರ್ತದೆ ಮಕ್ಕಳ, ನಿಮಗೆ ಇದು ಗೊತ್ತಿರಲೇಬೇಕು. ಸೊ ದೇ ಆರ್ ಸೋರ್ ಇನ್ ಟೇಸ್ಟ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಟು ರೆಡ್, ಆ್ಯಂಡ್ ಇಟ್ ಆಲ್ವೇಸ್ ಡೊನೇಟ್ಸ್ H+ ಅಯಾನ್ಸ್. ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ಸ್ಗೆ ಎಕ್ಸಾಂಪಲ್ ಇದೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೇನೆ ಹಿಂದೆ. HCl ಆ್ಯಸಿಡ್ ಮೀನ್ಸ್ ಏನು ಹೇಳಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೆಕೆಂಡ್ H2SO4 ಮೀನ್ಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಥರ್ಡ್ HNO3 ಮೀನ್ಸ್ ನೈಟ್ರಿಕ್ ಆ್ಯಸಿಡ್. ಇದಾದಮೇಲೆ ಮಕ್ಕಳ ಇನ್ನು ವೀಕ್ ಆ್ಯಸಿಡ್ಸ್, ದ ಬೆಸ್ಟ್ ಮೋಸ್ಟ್ ಇಟ್ ಇಸ್ ಆಫ್ CH3COOH ಅಂದರೆ ಅರ್ಥ ಅಸಿಟಿಕ್ ಆ್ಯಸಿಡ್. ಅದಾದಮೇಲೆ ನೆಕ್ಸ್ಟ್ ಎರಡನೇದು ಬರ್ತದೆ, ಇಟ್ ಇಸ್ ಆಫ್ ಆಕ್ಸಾಲಿಕ್ ಆ್ಯಸಿಡ್. ಇದು ಆಕ್ಸಾಲಿಕ್ ಆ್ಯಸಿಡ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಇದೆಲ್ಲದೂ ಕೂಡ ವೀಕ್ ಆ್ಯಸಿಡ್ಸ್ ಆಗಿರ್ತದೆ ಮಕ್ಕಳ. ಅಂದರೆ ಅರ್ಥ ಹೈಡ್ರೋಜನ್ ಅಯಾನನ್ನು ಹೆಚ್ಚಿಗೆ ಕೊಡೋದಿಲ್ಲ ಅಂಥೇಳಿ ಅರ್ಥವನ್ನು ಕೊಡ್ತಾ ಇರ್ತದೆ. ಓಕೆ, ರೈಟ್. ಇನ್ನು ನಾವು ಮುಂದೆ ಹೋಗೋಣ, ಬೇಸಸ್ ಕಡೆ ಹೋಗೋಣ ಮಕ್ಕಳ. ಆ್ಯಸಿಡ್ಗೆ ವಿರುದ್ಧವಾಗಿ ಏನಿರ್ತದೋ ದೋಸ್ ಆರ್ ಕಾಲ್ಡ್ ಬೈ ದ ನೇಮ್ ಬೇಸಸ್. ಅಲ್ಲಿ ಏನು ಓದಿದ್ದೀವಿ, ದೇ ಆರ್ ಸೋರ್ ಇನ್ ಟೇಸ್ಟ್, ಇಟ್ ಡೊನೇಟ್ಸ್ ಹೈಡ್ರೋಜನ್ ಅಯಾನ್, ಇಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಟು ರೆಡ್ ಅಂತ ಹೇಳಿದ್ವಲ್ಲ, ಇಲ್ಲ ಅದಕ್ಕೆ ಉಲ್ಟಾ ಆಗ್ತದೆ ಮಕ್ಕಳ. ನೋಡಿ ಇಲ್ಲಿ, ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಬಿಟ್ಟರ್ ಇನ್ ಟೇಸ್ಟ್. ಬಿಟ್ಟರ್ ಅಂದರೆ ಅರ್ಥ ಹುಳಿ ಅಂತ ಹೇಳಿ ಅರ್ಥವನ್ನು ಕೊಡ್ತಾ ಇರ್ತದೆ. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ದೇ ಆರ್ ಸೋಪಿ ಇನ್ ಟಚ್. ನಾವು ಯಾವುದೇ ಬೇಸ್ನ ಮುಟ್ಟಿದ್ರೆ ಒಂಥರ ಸೋಪ್ ಥರ ಇರ್ತದೆ ಮಕ್ಕಳ. ನಾವು ಸ್ನಾನ ಮಾಡೋ ಸೋಪು ಕೂಡ ಇಟ್ ಇಸ್ ಬೇಸಿಕಲಿ ಬೇಸ್ ಮಕ್ಕಳ, ಯಾಕಂದರೆ ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿರ್ತಾರೆ, ಈ ಕೆಮಿಕಲ್ ಅದರಲ್ಲಿ ಇರ್ತದೆ. ಅದಕ್ಕೇನು ಅದು ನಮಗೆ ಮುಟ್ಟಿದ್ರೆ ಒಂಥರ ಸೋಪ್ ಅಂತ ಅನ್ನಿಸ್ತಾ ಇರ್ತದೆ ಮಕ್ಕಳ. ಆ್ಯಂಡ್ ದಿಸ್ ಈಸ್ ದ ಬೇಸಿಕ್ ಕೆಮಿಕಲ್. ಇವೆರಡೂ ಕೂಡ, ಒಂದು ಸೋಡಿಯಂ ಹೈಡ್ರಾಕ್ಸೈಡು, ಇನ್ನೊಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇವೆರಡೂ ಕೂಡ ನಮಗೆ ಒಂದು ಸೋಪ್ ತಯಾರು ಮಾಡಬೇಕು ಅಂದರೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಎರಡನೇದು ಮಕ್ಕಳ, ದೇ ಟರ್ನ್ಸ್ ರೆಡ್ ಲಿಟ್ಮಸ್ ಸೊಲ್ಯೂಷನ್ ಟು ಬ್ಲೂ ಅಂತಿದೆ. ನಾವು ಅಲ್ಲಿ ಓದಿದ್ವಿ ಇಟ್ ಕನ್ವರ್ಟ್ಸ್ ಬ್ಲೂ ಟು ರೆಡ್ ಅಂತ ಓದಿದ್ವಿ, ಆದರೆ ಇಲ್ಲಿ ನೋಡ್ತಾ ಇದ್ದೀವಿ ಇಟ್ ಕನ್ವರ್ಟ್ಸ್ ರೆಡ್ ಟು ಬ್ಲೂ. ಓಕೆ, ಆ್ಯಂಡ್ ದೆನ್ ಥರ್ಡ್ ಅಲ್ಲಿ ಓದಿದ್ವಿ ಇಟ್ ಗಿವ್ಸ್ H+ ಅಯಾನ್ಸ್ ಅಂತ ಓದಿದ್ವಿ ಮಕ್ಕಳ. ಬಟ್ ಹಿಯರ್ ಯು ಕ್ಯಾನ್ ವೆರಿ ಕ್ಲಿಯರ್ಲಿ ಸಿ ದಟ್ ದೇ ಗಿವ್ ಆಲ್ವೇಸ್ OH- ಅಯಾನ್ಸ್. ಓಕೆ, ಅಲ್ಲಿ ಅದು H+ ಕೊಟ್ಟರೆ ಇದು ಯಾವಾಗಲೂ ಕೂಡ ಇದು OH- ಕೊಡ್ತಾ ಇರ್ತದೆ ಮಕ್ಕಳ. ಓಕೆ, ಸೊ ಅಲ್ಲಿಗೆ ನಮಗೆ ಆ್ಯಸಿಡ್ ಅಂದರೆ ಗೊತ್ತಾಯಿತು. ಇನ್ನು ಎರಡನೇದು ಬೇಸ್ ಅಂದರೆ ಗೊತ್ತಾಯಿತು. ಇನ್ನು ಮುಂದೆ ನಾವು ಮೂರನೇದನ್ನು ನೋಡ್ತೇವೆ, ಆಲ್ಕಲೀಸ್ ಮಕ್ಕಳ. ಆಲ್ಕಲಿ ಅಂದರೆ ಪದ ನಮಗೆ ಗೊತ್ತಿರಬೇಕು ಮಕ್ಕಳ. ಸೊ ದೀಸ್ ಆರ್ ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. which are soluble in water. They are called by the name
ಆಲ್ಕಲೀಸ್ ಅಂತ ಕರಿತೀವಿ. ದ ಒನ್ಸ್ ಅಗೇನ್ ಬೆಸ್ಟ್ ಮೋಸ್ಟ್ ಎಕ್ಸಾಂಪಲ್ ಇಟ್ ಈಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಮಕ್ಕಳ ಸೂತ್ರಗಳು ಭಾಳ ಕ್ಲೀನಾಗಿದೆ, ಗೊತ್ತಾಗಬೇಕು ಮಕ್ಕಳ. ಸೂತ್ರಗಳು ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಓಕೆ, ದೆನ್ ಅಲ್ಲಿಗೆ ನಾವು ಆ್ಯಸಿಡನ್ನು ನೋಡಿದ್ವಿ, ಬೇಸನ್ನು ನೋಡಿದ್ವಿ, ಅದೇ ರೀತಿಯಾಗಿ ಆಲ್ಕಲಿ ಅಂದರೆ ಏನು ಅಂತೇಳಿ ಗೊತ್ತಾಯಿತು. ಇನ್ನು ಮೂರನೇದು ನಾವು ಸಾಲ್ಟ್ಸ್ ಅನ್ನತಕ್ಕಂಥದ್ದನ್ನು ನೋಡೋಣ. ಸಾಧಾರಣವಾಗಿ ಸಾಧಾರಣ ಭಾಷೆಯಲ್ಲಿ ಲವಣಗಳು ಅಂತ ಹೇಳಿ ಕರೀತಾರೆ, ಬಟ್ ಸಾಲ್ಟ್ಸ್ ಆರ್ ದೀಸ್ ಆರ್ ದಿ ಕಾಂಪೌಂಡ್. ಆಲ್ವೇಸ್ ಸಾಲ್ಟ್ಸ್ ಆರ್ ಕಾಂಪೌಂಡ್. ಈಗ ನಾವು ಮನೇಲಿ ಉಪ್ಪು ಯೂಸ್ ಮಾಡ್ತೀವಿ ಮಕ್ಕಳ. ಉಪ್ಪಿನ ಕಾಮನ್ ಸೂತ್ರ ಏನು ಹೇಳಿ ಮಕ್ಕಳ? ಸೋಡಿಯಂ ಕ್ಲೋರೈಡ್, NaCl. ಅದರಲ್ಲಿ Na ಒಂದಿದೆ, Cl ಒಂದಿದೆ, ಸೊ ಇಟ್ ಈಸ್ ಕಾಲ್ಡ್ ಬೈ ದ ನೇಮ್ ಕಾಂಪೌಂಡ್. ಓಕೆ, ಸೊ ದೀಸ್ ಆರ್ ದಿ ಕಾಂಪೌಂಡ್ಸ್ ಫಾರ್ಮ್ಡ್ ಫ್ರಮ್ ದ ರಿಯಾಕ್ಷನ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್. ಒಂದು ಆ್ಯಸಿಡ್ಡು ಒಂದು ಬೇಸ್ ಜೊತೆ ರಿಯಾಕ್ಷನ್ ಆದರೆ ಮಾತ್ರ ಅಲ್ಲಿ ಏನು ಪ್ರಾಡಕ್ಟ್ ಬರ್ತದೆ, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಇಟ್ ಈಸ್ ಆಫ್ ಸಾಲ್ಟ್ಸ್ ಅಂತ ಕರಿತೀವಿ ಮಕ್ಕಳು. ಓಕೆ, ಇದಕ್ಕೆ ಎಕ್ಸಾಂಪಲ್ ಆಗಿ ಇಟ್ ಈಸ್ ಯು ಕ್ಯಾನ್ ವೆರಿ ಕ್ಲಿಯರ್ಲಿ ಸಿ ದಟ್ NaCl ಆ್ಯಂಡ್ KCl. NaCl ನಮಗೆ ಗೊತ್ತಿರಬೇಕು ಮಕ್ಕಳ, ನಾವು ದಿನ ತಿನ್ನೋದಕ್ಕೆ ಯೂಸ್ ಮಾಡ್ತೇವೆ. ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ಎರಡನೇದಿದೆ ಇಟ್ ಈಸ್ ಕಾಲ್ಡ್ ಬೈ ದ ನೇಮ್ KCl, ಸೊ ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಪೊಟ್ಯಾಷಿಯಂ ಕ್ಲೋರೈಡ್. ಓಕೆ, ದೆನ್ ಅಲ್ಲಿಂದ ನಾವು ತೊಗೊಂಡಿರ್ತಕ್ಕಂಥ ಅಂಶ ಆ್ಯಸಿಡ್ ಬೇಸು ಅಂತ ಚೆಕ್ ಮಾಡೋದಕ್ಕೆ ಕೆಲವು ಕೆಮಿಕಲ್ಸ್ ಇದೆ. ದೋಸ್ ಆಲ್ ಆರ್ ಕಾಲ್ಡ್ ಬೈ ದ ನೇಮ್ ಇಂಡಿಕೇಟರ್ಸ್ ವಿಚ್ ಇಂಡಿಕೇಟ್ಸ್ ವೆದರ್ ದ ಟೇಕನ್ ಸ್ಯಾಂಪಲ್ ಇಸ್ ಆ್ಯಸಿಡ್ ಆರ್ ಎ ಬೇಸ್ ಅನ್ನತಕ್ಕಂಥದ್ದನ್ನು ತೋರಿಸೋದೇ ನಮಗೆ ಇಂಡಿಕೇಟರ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಇಂಡಿಕೇಟರ್ಸ್ ದೇ ಆರ್ 3 ಟೈಪ್ಸ್. ಒನ್ ಇಟ್ ಈಸ್ ಆಫ್ ನ್ಯಾಚುರಲ್ ಇಂಡಿಕೇಟರ್ಸ್, second one synthetic indicators, and third one is of olfactory indicators. Okay, then ಇಲ್ಲಿಂದ ನೋಡ್ತಾ ಹೋಗೋಣ ಮಕ್ಕಳ. ನ್ಯಾಚುರಲ್ ಇಂಡಿಕೇಟರ್ಸ್ ಫಸ್ಟ್. ನಮಗೆ ನೇಚರಲ್ಲಿ ಏನೇನು ಇಂಡಿಕೇಟರ್ ಸಿಗುತ್ತೆ ಅದೆಲ್ಲದು ಕೂಡ ನ್ಯಾಚುರಲ್ ಇಂಡಿಕೇಟರ್ಸ್. ಸಿಂಥೆಟಿಕ್ ಇಂಡಿಕೇಟರ್ಸ್ ನಾವೇ ಕೆಮಿಕಲಿ ತಯಾರು ಮಾಡಿದರೆ ಅದನ್ನು ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್, ವಾಸನೆಯ ಮೂಲಕ ಕೆಲವು ಅಂಶಗಳು ಅದು ಹುಳಿ ಇದೆಯೋ ಅಥವಾ ಕಹಿ ಇದೆಯೋ ಅಂತ ತಿಳ್ಕೊಳ್ತೇವೆ. ದೋಸ್ ಆಲ್ ಆರ್ ಕಾಲ್ಡ್ ಬೈ ದ ನೇಮ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತೇಳಿ ಕರಿತೀವಿ ಮಕ್ಕಳ. ಓಕೆ, ದೆನ್ ಇಲ್ಲಿಂದ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಫಸ್ಟ್ ನ್ಯಾಚುರಲ್ ಇಂಡಿಕೇಟರ್ಸ್, ದೀಸ್ ಆರ್ ಫೌಂಡ್ ಇನ್ ನೇಚರ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಯೂಶ್ವಲಿ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ತೇವೆ ಲಿಟ್ಮಸ್. ಸೊ ನಾವು ಲಿಟ್ಮಸ್ಸನ್ನು ಆಗಲೇ ಹೇಳಿದ್ವಿ, ಬ್ಲೂ ಟು ರೆಡ್, ರೆಡ್ ಟು ಬ್ಲೂ ಮಾಡ್ತೀವಿ ಅಂತೇಳಿ. ಅದನ್ನು ನಾವು ನೇಚರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ತೊಗೊಂಡು ನಾವು ತಯಾರು ಮಾಡ್ಕೋಬೋದು ಮಕ್ಕಳ. ಸೊ ಎಕ್ಸಾಂಪಲ್ ರೆಡ್ ಕ್ಯಾಬೇಜ್ ಲೀವ್ಸ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಫ್ಲವರ್ಸ್ ಆಫ್ ಹೈಡ್ರೋಂಜಿಯಾ ಪ್ಲ್ಯಾಂಟ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಆಫ್ ಟರ್ಮರಿಕ್, ಹಳದಿ. ಇದೆಲ್ಲದು ಕೂಡ ನ್ಯಾಚುರಲ್ ಇಂಡಿಕೇಟರ್ಸ್ ಆಗಿರ್ತದೆ ಮಕ್ಕಳು. ಅದು ಆ್ಯಸಿಡಿಗೆ ಒಂದು ಕಲರ್ ತೋರಿಸುತ್ತೆ, ಬೇಸ್ಗೆ ಒಂದು ಕಲರ್ ತೋರಿಸ್ತಾ ಇರ್ತದೆ ಮಕ್ಕಳ. ಈಗ ಯೂಶಲಿ ಟರ್ಮರಿಕ್ ಅಂದ ತಕ್ಷಣ ನಿಮಗೆಲ್ಲರಿಗೂ ನಾನು ಒಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾಧಾರಣ ನಾವು ಊಟ ಮಾಡ್ತಾನೆ ಒಂದು ಸಾರಿನ ಒಂದೇ ಒಂದು ಡ್ರಾಪ್ ನಮ್ಮ ಶರ್ಟ್ ಮೇಲೆ ಬಿತ್ತು ಅಂತ ಅಂದರೆ ಅದು ಕಲರ್ ಹೋಗೋದಿಲ್ಲ ಮಕ್ಕಳ. ಬಿಕಾಸ್ ಬೇಸಿಕಲಿ ಇಟ್ ಈಸ್ ಎ ಆ್ಯಸಿಡ್ ಮಕ್ಕಳ. ಅದು ಆ್ಯಸಿಡ್, ಅದಕ್ಕೆ ನಾವು ಸೋಪ್ ಹಾಕಿ ತೊಳಿತೀವಿ. ಸೊ ಅದು ಬೇಸ್ ಆಗಿರ್ತದೆ, ಆ್ಯಸಿಡ್ ಪ್ಲಸ್ ಬೇಸ್. ಅದು ಆಗಿ ಒಂಥರ ಯೆಲ್ಲೋ ಕಲರ್ ನಮ್ಮಲ್ಲಿ ಉಳಿದು ಬಿಡ್ತದೆ ಮಕ್ಕಳ. ಓಕೆ, ಸೊ ದಟ್ ಈಸ್ ಅಬೌಟ್ ದ ನ್ಯಾಚುರಲ್ ಇಂಡಿಕೇಟರ್ಸ್. ನೆಕ್ಸ್ಟ್ ಒನ್ ಲೆಟ್ ಅಸ್ ಮೂವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸಿಂಥೆಟಿಕ್ ಇಂಡಿಕೇಟರ್ಸ್ ಮಕ್ಕಳ. ಸೊ ದೀಸ್ ಆರ್ ದ chemical substances which are prepared in the laboratory. Okay, right? ಸೊ ಇಲ್ಲಿಂದ ಅದರಲ್ಲಿ ಮೇಯ್ನಾಗಿ ನಾವು ಕೆಮಿಕಲ್ ಇಂಡಿಕೇಟರ್ಸ್ನಲ್ಲಿ ಎರಡನ್ನೇ ನಾವು ನೋಡೋದು, ಒಂದು ಮಿಥೈಲ್ ಆರೆಂಜ್, ಸೆಕೆಂಡ್ ಬಂದುಬಿಟ್ಟು ಫಿನಾಪ್ಥಿಲಿನ್. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿರಬೇಕು ಮಕ್ಕಳ. ಒನ್ ಇಟ್ ಈಸ್ ಆಫ್ ಮಿಥೈಲ್ ಆರೆಂಜ್ ಆ್ಯಂಡ್ ಸೆಕೆಂಡ್ ಒನ್ ಇಟ್ ಈಸ್ ಆಫ್ ಫಿನಾಪ್ಥಿಲಿನ್. ಓಕೆ, ಆ್ಯಂಡ್ ಥರ್ಡ್ ಮಕ್ಕಳ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ವಾಸನೆಯ ಮೂಲಕ ನಾವು ತಿಳ್ಕೊಬೋದು ಮಕ್ಕಳ. ಓಕೆ, ಸೊ ದೋಸ್ ಆಲ್ ಆರ್ ಕಾಲ್ಡ್ ಬೈ ದ ನೇಮ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಅಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ನೋಡಿ, ದೀಸ್ ಆರ್ ದ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ದ ಡಿಫರೆಂಟ್ ಓಡರ್ ಇನ್ ಆ್ಯಸಿಡ್ ಆ್ಯಂಡ್ ಬೇಸಸ್. ಓಡರ್ ಅಂದರೆ ನಿಮಗೆ ಗೊತ್ತಿದೆ ಮಕ್ಕಳ, ಇಟ್ ಇಸ್ ನಥಿಂಗ್ ಬಟ್ ಎ ಸ್ಮೆಲ್. ಓಡರ್ ಅಂದರೆ ಅರ್ಥ ಸ್ಮೆಲ್ ಅನ್ನತಕ್ಕಂಥದ್ದನ್ನು ಇಂಡಿಕೇಶನ್ನ ಕೊಡ್ತಾ ಇರ್ತದೆ. ಓಕೆ, ದೆನ್ ಹಾಗಿದ್ರೆ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನ್ಯಾಚುರಲ್ ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ ಸ್ಮೆಲ್, ಕಲರು, ಅಸಿಡಿಕ್ ಸೊಲ್ಯೂಷನ್, ಸ್ಮೆಲ್, ಕಲರು, ಬೇಸಿಕ್ ಸೊಲ್ಯೂಷನ್. ಲಿಟ್ಮಸ್, ಸೊ ಯೂಶ್ವಲ್ ಆಗಿ ಇದರಲ್ಲಿ ರೆಡ್ ಕ್ಯಾಬೇಜ್ ಎಕ್ಸ್ಟ್ರಾಕ್ಟ್ ಎಲ್ಲ ಹೇಗಿರ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಕ್ಕಳ. ಓಕೆ, ಸೊ ಇದು ಯೂಶ್ವಲ್ ಆಗಿ ಇಲ್ಲಿಂದ ನಾವು ನೋಡ್ತಾ ಹೋಗೋಣ. ಟರ್ಮರಿಕ್ಕು ಇದು ಲಿಟ್ಮಸ್ ಏನು ಮಾಡುತ್ತಪ್ಪ ಅಂದರೆ ಆ್ಯಸಿಡ್ ಇದ್ದರೆ ರೆಡ್ ಕಲರ್ ಕೊಡ್ತದೆ ಮಕ್ಕಳ, ಬೇಸ್ ಇದ್ದರೆ ಬ್ಲೂ ಕಲರ್ ಕೊಡ್ತದೆ. ಅದೇ ರೀತಿ ರೆಡ್ ಕ್ಯಾಬೇಜ್ ಲೀಫ್, ಕ್ಯಾಬೇಜ್ ಅಂದರೆ ನಿಮಗೆ ಗೊತ್ತಿದೆ ಹೌದಲ್ವ ಮಕ್ಕಳ, ಕೋಸು. ಅದು ಆ್ಯಸಿಡ್ಗೆ ರೆಡ್ ಕಲರೇ ಕೊಡುತ್ತೆ, ಆದರೆ
ಬೇಸ್ ಹಾಕಿದ ತಕ್ಷಣ ಅದೇನು ಮಾಡುತ್ತಪ್ಪ ಅಂದರೆ ಅದು ಬ್ಲೂ ಕಲರನ್ನು ಕೊಡ್ತಾ ಇರ್ತದೆ ಮಕ್ಕಳ. ಅದು ಗ್ರೀನ್ ಕಲರ್. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಟ್ ಈಸ್ ಆಫ್ ಅ ಫ್ಲವರ್ ಆಫ್ ಹೈಡ್ರಾಂಜಿಯಾ. ಓಕೆ, ಸೊ ಇದು ನಿಮ್ಮ ಬುಕ್ಕಲ್ಲಿಲ್ಲ, ಬೇಡ. ಟರ್ಮರಿಕ್. ಸೊ ಇದು ಆ್ಯಸಿಡಿಗೆ ಯಾವುದೇ ಕಲರನ್ನು ಕೊಡೋದಿಲ್ಲ, ಆದರೆ ಬೇಸಿಕ್ ಸೊಲ್ಯೂಷನ್ ಅದಕ್ಕೇನಾದರೂ ಹಾಕಿಬಿಟ್ರೆ ಅದಕ್ಕೇನು ಮಾಡುತ್ತಪ್ಪ ಅಂದರೆ ಅದು ಬ್ಲೂ ಕಲರನ್ನು ಕೊಡುತ್ತೆ ಮಕ್ಕಳ. ನಿಂಬೆಹಣ್ಣಿನ ರಸ ತೊಗೊಳ್ಳಿ. ನಿಂಬೆಹಣ್ಣಿನ ರಸ ತೊಗೊಂಡ್ಬಿಟ್ಟು ಅದಕ್ಕೆ ಒಂದೇ ಒಂದು ಡ್ರಾಪ್ ಸೋಪಿನ ರಸ ಬಿಟ್ಟು ನೋಡಿ ಮಕ್ಕಳ. ಸೊ ನಿಮಗೆ ಅಲ್ಲಿ ಭಾಳ ಕ್ಲೀನಾಗಿ ಅಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಅದು ಇಟ್ ಟರ್ನ್ಸ್ ಇಂಟು ಬ್ಲೂ ಕಲರ್. ಓಕೆ, ದೆನ್ ಇಲ್ಲಿಂದ ಸಿಂಥೆಟಿಕ್ ಇಂಡಿಕೇಟರ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಕೆಮಿಕಲಿ ದೇರ್ ಆರ್ 2 ಸಿಂಥೆಟಿಕ್ ಇಂಡಿಕೇಟರ್ಸ್, ಒಂದು ಫಿನಾಪ್ತಲಿನ್, ಇನ್ನೊಂದು ಮಿಥೈಲ್ ಆರೆಂಜ್. ಸೊ ಫಿನಾಪ್ತಲಿನ್ ಇದೆಯಲ್ಲ ಮಕ್ಕಳ, ಇಲ್ಲಿ ನೋಡಿ ಆ್ಯಸಿಡ್ಡಿಗೆ ಸೊ ಅದು ಯಾವುದೇ ಚೇಂಜಸನ್ನು ಕೊಡೋದಿಲ್ಲ. ಫಿನಾಪ್ತಲಿನ್ ಆ್ಯಸಿಡ್ಡಿಗೆ ಯಾವುದೇ ಚೇಂಜಸನ್ನು ಕೊಡೋದಿಲ್ಲ, ಆದರೆ ಬೇಸಿಗೆ ಅದು ಪಿಂಕ್ ಕಲರ್ನ ಕೊಡುತ್ತೆ. ಈ ಎಕ್ಸ್ಪೆರಿಮೆಂಟ್ಸ್ ನಾನು ಶಾಲೆ ಪ್ರಾರಂಭ ಆದರೆ ಖಂಡಿತ ಮಾಡಿ ತೋರಿಸ್ತೇನೆ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ ಆಫ್ ಮಿಥೈಲ್ ಆರೆಂಜ್. ಮಿಥೈಲ್ ಆರೆಂಜ್ ಇಟ್ ಗಿವ್ಸ್ ಫಾರ್ ಆ್ಯಸಿಡ್ ರೆಡ್ ಕಲರ್ ಕೊಡುತ್ತೆ. ಅದೇ ರೀತಿಯಾಗಿ ಬೇಸ್ಗೆ ಯೆಲ್ಲೋ ಕಲರನ್ನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಬರ್ತದೆ ಮಕ್ಕಳ. ಅದರಲ್ಲಿ ಇಂಪಾರ್ಟೆಂಟಾಗಿ ಆನಿಯನ್ ಬಗ್ಗೆ ಹೇಳ್ತಾರೆ, ವೆನಿಲಾ ಎಸೆನ್ಸ್, ಕ್ಲೋವ್ ಆಯಿಲ್. ಆನಿಯನ್ ಇದೆಯಲ್ಲ ಮಕ್ಕಳ, ಅದಕ್ಕೆ ಆನಿಯನ್ಗೆ ಆ್ಯಸಿಡ್ ಹಾಕಿದ್ರೆ ಒಂಥರ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಬರ್ತದೆ. ಎಕ್ಸ್ಪೆಷಲಿ ನೀವು ನಮಗೆ ಸರ್ ಆ್ಯಸಿಡ್ ಅಂತ ಗೊತ್ತಿದೆ ಅಂತೇಳಿ ಹಾಕಿದ್ರೆ ಅಂತಲ್ಲ. So when you put both acid and base at a time, for acid it gives a characteristic smell, and for a base it does not gives any kind of the smell. And in the same way for vanilla essence, ಅಂಗಡಿನಲ್ಲಿ ಸಿಗ್ತದೆ ಮಕ್ಕಳ ವೆನಿಲಾ ಎಸೆನ್ಸ್. ಸೊ ಅದಕ್ಕೇನಾದರೂ ಆ್ಯಸಿಡ್ ಹಾಕಿದ್ರೆ ಹಾಗೇನೇ ಇರ್ತದೆ ಸ್ಮೆಲ್. ಅದೇನೇ ಬೇಸ್ ಏನಾದರೂ ಹಾಕಿದ್ರೆ ಅದಕ್ಕೆ ಸ್ಮೆಲ್ ಹೊರಟೋಗ್ಬಿಡ್ತದೆ ಮಕ್ಕಳ. ಅದೇ ರೀತಿಯಾಗಿ ಕ್ಲೋವ್ ಆಯಿಲ್, ಲವಂಗದ ಎಣ್ಣೆ. ಸೊ ಇಟ್ ರಿಟೈನ್ಸ್ ದ ಸ್ಮೆಲ್, ಬಟ್ ಬೇಸಿಗೆ ಹಾಕಿದ್ರೆ ಇಟ್ ಲೂಸಸ್ ದ ಸ್ಮೆಲ್. ಓಕೆ, ನಿಮಗಿಲ್ಲಿ ಇಷ್ಟು ಗೊತ್ತಿರಬೇಕು ಮಕ್ಕಳ. ನ್ಯಾಚುರಲ್ಸ್ ಇಂಡಿಕೇಟರ್ಸ್ಗೆ ಎಕ್ಸಾಂಪಲ್ ಗೊತ್ತಿರಬೇಕು, ಸಿಂಥೆಟಿಕ್ ಇಂಡಿಕೇಟರ್ಸ್ಗೆ ಎಕ್ಸಾಂಪಲ್ ಗೊತ್ತಿರಬೇಕು. ಅದೇ ರೀತಿಯಾಗಿ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ಗೆ ನಿಮಗೆ ಎಕ್ಸಾಂಪಲ್ಲು ಗೊತ್ತಿರಬೇಕು ಮಕ್ಕಳ. ಓಕೆ, ದೆನ್ ಇಲ್ಲಿಂದ ನಾವು ಇದುವರೆಗೂ ನೋಡಿರ್ತಕ್ಕಂಥದ್ದು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್. ಇಲ್ಲಿಂದ ಮುಂದೆ ನಾವು ನೋಡೋಕೆ ಹೋಗ್ತೀವಿ ಮಕ್ಕಳ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್. ಮಕ್ಕಳ ಭಾಳ ಕ್ಲೀನಾಗಿ ನಮಗೆ ಗೊತ್ತಿರಬೇಕು ಮಕ್ಕಳ. ಫಿಸಿಕಲ್ ಪ್ರಾಪರ್ಟಿ ಬೇರೆ, ಕೆಮಿಕಲ್ ಪ್ರಾಪರ್ಟಿ ಬೇರೆ. ಕುಡ್ ಅಂಡರ್ಸ್ಟ್ಯಾಂಡ್ ವೆರಿ ನೀಟ್ಲಿ. ಓಕೆ, ಫಿಸಿಕಲ್ ಪ್ರಾಪರ್ಟಿ ಅಂದರೆ ನಮ್ಮ ಕಣ್ಣಿಂದ ನೋಡಿದಾಗ ವಾಸನೆ, ಸ್ಪರ್ಶ ಜ್ಞಾನದ ಮೂಲಕ ತೊಗೊಂಡ್ರೆ ದಟ್ ಆಲ್ ಆರ್ ಕಾಲ್ಡ್ ಬೈ ದ ನೇಮ್ ಆಫ್ ಫಿಸಿಕಲ್ ಕ್ಯಾರೆಕ್ಟರ್ಸ್. ಸೊ ಯಾವುದಾದ್ರೂ ಕೆಮಿಕಲ್ ಜೊತೆ ಆ್ಯಸಿಡ್ ರಿಯಾಕ್ಷನ್ ಆದರೆ ಹೆಂಗಿರುತ್ತೆ, ಅದೇ ರೀತಿಯಾಗಿ ಯಾವುದೋ ಕೆಮಿಕಲ್ ಜೊತೆ ಬೇಸ್ ರಿಯಾಕ್ಷನ್ ಆದರೆ ಏನಾಗಿರುತ್ತೆ, ದಟ್ ಆಲ್ ಆರ್ ಕಾಲ್ಡ್ ಬೈ ದ ನೇಮ್ ಆಫ್ ಇಟ್ ಈಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿ ಕರೀತೆ. ಇಲ್ಲಿ ಮೊದಲನೇದಾಗಿ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ಹೇಳ್ತಾರೆ ಮಕ್ಕಳ. ರಿಯಾಕ್ಷನ್ ವಿತ್ ಮೆಟಲ್. ಓಕೆ, ಸೊ ಒಂದು ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಜನರಲ್ ಆಗಿ. ಆ್ಯಸಿಡ್ ಒಂದು ಎಕ್ಸಾಂಪಲ್, ಆ್ಯಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಆದರೆ ಯಾವತ್ತೂ ಕೂಡ ಗೊತ್ತಿರಲಿ ಮಕ್ಕಳ, ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಅಂದರೆ ಇಟ್ ಆಲ್ವೇಸ್ ರಿಲೀಸಸ್ ಹೈಡ್ರೋಜನ್ ಗ್ಯಾಸ್. ಕಾಣ್ತಾ ಇದೆ ಹೌದಲ್ವ ಮಕ್ಕಳ, ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. So acid, take the example of HCl and it reacts with the metal zinc. ನೋಡಿ ಮಕ್ಕಳ, you can take any acid means HCl, HNO3, H2SO4 ಯಾವುದಾದ್ರೂ ತಗೊಳ್ಳಿ. ಬಟ್ ಯೂಶ್ವಲಿ ವಿ ವಿಲ್ ಗೋ ಫಾರ್ HCl and H2SO4. HNO3 ಜೊತೆ ತುಂಬ ಕಡಿಮೆ ಮಕ್ಕಳ ನಾವು ರಿಯಾಕ್ಷನನ್ನು ಯೂಸ್ ಮಾಡ್ತಕ್ಕಂಥದ್ದು. ಮೆಟಲ್ ಯು ಟೇಕ್ ಸೋಡಿಯಂ ತೊಗೊಳ್ಳಿ, ಕ್ಯಾಲ್ಶಿಯಂ ತೊಗೊಳ್ಳಿ, ಜಿಂಕ್ ತೊಗೊಳ್ಳಿ, ಕಾಪರ್ ತೊಗೊಳ್ಳಿ, ವಾಟ್ ಎವರ್ ಇಟ್ ಮೇ ಬಿ. ಅದು ರೆಸ್ಪೆಕ್ಟಿವ್ HCl ಜೊತೆ ರಿಯಾಕ್ಷನ್ ಆದರೆ ರೆಸ್ಪೆಕ್ಟಿವ್ ಮೆಟಾಲಿಕ್ ಕ್ಲೋರೈಡ್ ಬರುತ್ತೆ. ಜಿಂಕ್ ತೊಗೊಂಡಿದ್ದೀವಿ, ಜಿಂಕ್ ಕ್ಲೋರೈಡ್ ಬರುತ್ತೆ. ಸೋಡಿಯಂ ತೊಗೊಂಡ್ರೆ ಸೋಡಿಯಂ ಕ್ಲೋರೈಡ್ ಬರುತ್ತೆ. ಪೊಟ್ಯಾಷಿಯಂ ತೊಗೊಂಡ್ರೆ ಪೊಟ್ಯಾಷಿಯಂ ಕ್ಲೋರೈಡ್ ಬರ್ತದೆ. ಅಂಡರ್ಸ್ಟ್ಯಾಂಡ್? ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಆ್ಯಂಡ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ದಿಸ್ ಈಸ್. 2 ಹೈಡ್ರೋಜನ್ ಇದೆ, ಕ್ಲೋರಿನ್ 2 ಇದೆ ಮಕ್ಕಳ, ಕ್ಲೋರಿನ್ 2 ಇದೆ, ಜಿಂಕ್ 1 ಇದೆ, ಜಿಂಕ್ ಇಲ್ಲಿ 1 ಇದೆ. ಓಕೆ ರೈಟ್. ಕೆಳಗಿನ ಸಂಖ್ಯೆ ಯಾವಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಕೆಮಿಕಲ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಪಕ್ಕದಲ್ಲಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಇಲ್ಲಿ ಪೂರ್ತಿಗೂ ಇದು ಅಪ್ಲೈ ಆಗ್ತಾ ಇರ್ತದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಅದೇ ರೀತಿಯಾಗಿ ಒಂದು ಬೇಸನ್ನು ತಗೊಳ್ಳೋಣ ಮಕ್ಕಳ. ಸೊ ಬೇಸ್, ಸೊ ಇಲ್ಲಿ ಬೇಸ್ ರಿಯಾಕ್ಷನ್ ಆದರೆ ಮೆಟಲ್ ಜೊತೆ ಅಲ್ಲೂ ಕೂಡ ಅಷ್ಟೇ ಮಕ್ಕಳ ರೆಸ್ಪೆಕ್ಟಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಮಕ್ಕಳ. ಪ್ಲೀಸ್ ವೆರಿ ಕೇರ್ಫುಲಿ ಅಬ್ಸರ್ವ್ ದಿಸ್. ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಈಸ್ ಎ ಬೇಸ್. ಹಿಂದೆ ನಾನು ಎಕ್ಸಾಂಪಲ್ ಕೊಡ್ತಾನೆ ಇಲ್ಲಿ ಹೇಳಿದ್ದೆ ಮೇಲೆ. ಆ್ಯಂಡ್ ಜಿಂಕ್ ಇಸ್ ಅ ಮೆಟಲ್. when zinc reacts with sodium hydroxide,
ಇಟ್ ಫಾರ್ಮ್ಸ್ ಎ ಕೆಮಿಕಲ್ ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಸೋಡಿಯಂ ಜಿಂಕೇಟ್. ಇದನ್ನೇನಂತ ಕರೀತಾರೆ ಮಕ್ಕಳ? ಸೋಡಿಯಂ ಜಿಂಕೇಟ್ ಅಂಥೇಳಿ ಕರೀತಾರೆ. ಪ್ಲಸ್ ಜೊತೆಯಲ್ಲಿ ಇಟ್ ಈಸ್ ಅ ಎವಲ್ಯೂಷನ್ ಆಫ್ ಗ್ಯಾಸ್. ಇಲ್ಲಿ ನೋಡಿ ಮಕ್ಕಳ, ನೀವು ನೋಡ್ಬೋದು ಬೋತ್ ಇನ್ ಆ್ಯಸಿಡ್ ಆಸ್ ವೆಲ್ ಆಸ್ ಇನ್ ಬೇಸ್ ಯು ಕ್ಯಾನ್ ಸಿ ದ ಪ್ರೊಡಕ್ಷನ್ ಆಫ್ ಸಾಲ್ಟ್. ಹಿಯರ್ ಇಟ್ ಈಸ್ ಜಿಂಕ್ ಕ್ಲೋರೈಡ್, ಇಟ್ ಈಸ್ ಸೋಡಿಯಂ ಜಿಂಕೇಟ್, ಆ್ಯಂಡ್ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಅಲ್ಲಿಗೆ ರಿಯಾಕ್ಷನ್ಸ್ ಇನ್ ಬೋತ್ ಆ್ಯಸಿಡ್ ಆ್ಯಂಡ್ ದ ಬೇಸ್ ವಿತ್ ದ ಮೆಟಲ್ ಇಟ್ ಈಸ್ ಅ ಸೇಮ್ ಅಂಥೇಳಿ ನಾವಿಲ್ಲಿ ಕೊಡ್ಬೋದು. ಓಕೆ, ದೆನ್ ಹಾಗಿದ್ರೆ ಸರ್ ಇಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಏನೇ ಅಂತ ಹೇಳಿ ತಿಳ್ಕೊಳ್ಳೋದು ಹೇಗೆ? ಇದಕ್ಕೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ ಮಕ್ಕಳ. ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಬ್ರಿಂಗಿಂಗ್ ದ ಬರ್ನಿಂಗ್ ಕ್ಯಾಂಡಲ್ ನಿಯರ್ ದ ಗ್ಯಾಸ್ ಬಬಲ್. ಇಟ್ ಬರ್ಸ್ಟ್ ವಿತ್ ದ ಪಾಪ್ ಸೌಂಡ್. ಆ ಹೈಡ್ರೋಜನ್ ಗ್ಯಾಸಿಗೆ ಒಂದು ಸ್ವಲ್ಪ ನಾವೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಒಂದು ಊದುಬತ್ತಿಗೆ ಸ್ವಲ್ಪ ಬೆಂಕಿ ಹಚ್ಬಿಟ್ಟು ಆ ಟೆಸ್ಟ್ ಟ್ಯೂಬ್ನಲ್ಲಿ ಏನಾದರೂ ಹಾಕಿದ್ರೆ ಅದೇನು ರಿಲೀಸ್ ಆಗುತ್ತಲ್ಲ ಮಕ್ಕಳ ಗ್ಯಾಸು, ಅದು ಬಂದ ತಕ್ಷಣ ಪಾಪ್ ಅಂತೇಳಿ ಸೌಂಡ್ ಮಾಡಿ ಬೆಂಕಿ ಕಡ್ಡಿ ಆರೋಗ್ತದೆ. ಓಕೆ, ಅದು ನಿಮ್ಮ ಬುಕ್ಕಲ್ಲಿದೆ ನೋಡಿ ಮಕ್ಕಳ, ಎಕ್ಸಾಂಪಲ್ಸು ಸುಮಾರಿದೆ, ಬಟ್ ನಾನು ಇಲ್ಲಿ ಒಂದೇ ಒಂದು ಮಾತ್ರ ನಿಮಗಿಲ್ಲಿ ಕೊಟ್ಟಿದ್ದೇನೆ. ಓಕೆ, ದೆನ್ ಇಲ್ಲಿಂದ ನಾವು ನೆಕ್ಸ್ಟ್ ನೋಡೋಣ ಮಕ್ಕಳ. ಯಾವುದು? ಇಲ್ಲಿ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ಹೇಳಿದ್ವಿ ಹೌದಲ್ವ ಮಕ್ಕಳ? ಇಲ್ಲಿ ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೋನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಪ್ಲೀಸ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಮೆಟಲ್ ಕಾರ್ಬೋನೇಟ್, ಈಗ ಕಾರ್ಬೋನೇಟ್ ಅಂದರೆ CO3 ಅಂತ ಇರುತ್ತೆ ಮಕ್ಕಳ, ಅರ್ಥ ಆಯ್ತಾ? ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ HCO3 ಇರ್ತದೆ. ಓಕೆ, ಇಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಇಟ್ ಈಸ್ ಆಫ್ ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್. ಇಲ್ಲಿ ಒಂದು ಆ್ಯಸಿಡ್ ತೊಗೊಂಡಿದ್ದೀನಿ, ಪ್ಲಸ್ ಜೊತೆಯಲ್ಲಿ ಮೆಟಲ್ ಕಾರ್ಬೋನೇಟನ್ನು ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಸಾಲ್ಟ್ ಬರ್ತದೆ. ಕಾರ್ಬೋನೇಟ್ ಇರೋ ಹೊತ್ತಿಗೆ ಮಕ್ಕಳ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲೇಬೇಕು. ಜೊತೆಯಲ್ಲಿ ಒಂದು ಹೈಡ್ರೋಜನ್ನು ಕಾರ್ಬೋನೇಟ್ನಲ್ಲಿರೋ ಆಕ್ಸಿಜನ್ ಜೊತೆ ಸೇರಿ ವಾಟರ್ ಆಗುತ್ತೆ ಮಕ್ಕಳ. ಇದು ದಟ್ ಈಸ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಇಲ್ಲಿ ಎಕ್ಸಾಂಪಲ್ ಹೇಳಿದ್ದಾರೆ. ಆ್ಯಸಿಡಿಗೆ ಎಕ್ಸಾಂಪಲ್ HCl, ಮೆಟಲ್ ಕಾರ್ಬೋನೇಟಿಗೆ ಸೋಡಿಯಂ ಕಾರ್ಬೋನೇಟ್. ಇದನ್ನೆರಡನ್ನು ರಿಯಾಕ್ಷನ್ ಮಾಡಿದ್ರೆ ಸಾಲ್ಟ್ ಇಲ್ಲಿ ಬಂದಿದೆ ನೋಡಿ ಮಕ್ಕಳ, ಸೋಡಿಯಂ ಕ್ಲೋರೈಡ್. ಜೊತೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗಿದೆ. ಜೊತೆಯಲ್ಲಿ ಇರ್ತಕ್ಕಂಥ 2 ಹೈಡ್ರೋಜನ್ ಇದೆ, ಪ್ಲಸ್ ಇದರಲ್ಲಿ ಇರ್ತಕ್ಕಂಥ 1 O ಇದೆ, ಅದು ಸೇರಿಕೊಂಡು H2O ಆಗಿದೆ. ಓಕೆ, ರೈಟ್. ಸೊ ಇದು ಮೆಟಲ್ ಕಾರ್ಬೋನೇಟ್ ಜೊತೆಗೆ ಅದೇನೇ ಎರಡನೇ ರಿಯಾಕ್ಷನ್ ಮಾಡಿದರೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಇದನ್ನು ಸೋಡಿಯಂ ಕಾರ್ಬೋನೇಟ್ ಅಂತೀವಿ. ಇದನ್ನು ನಾವು ಏನಂತ ಕರಿತೀವಿ ಮಕ್ಕಳ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತೇಳಿ ಕರಿತೇವೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಕೂಡ ಇದಕ್ಕೆ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ದೆನ್ HCl ಪ್ಲಸ್ NaHCO3 ಇಟ್ ಗೀವ್ಸ್ ಒನ್ಸ್ ಅಗೇನ್ ಈ Na ಇದೆಯಲ್ಲ ಮಕ್ಕಳ, ಇದು Cl ಜೊತೆ ಸೇರ್ಕೊಳ್ತಾ ಇದೆ ನೋಡಿ. ದ್ಯಾನ್ ಈ CO2ನಲ್ಲಿರ್ತಕ್ಕ ಈ CO3ನಲ್ಲಿರ್ತಕ್ಕಂಥದ್ದು CO2 ಮಾಡ್ತಾ ಇದೆ. ಪ್ಲಸ್ ಇಲ್ಲೊಂದು ಹೆಚ್ಚಿದೆ, ಇಲ್ಲೊಂದು ಹೆಚ್ಚಿದೆ, 2 ಹೆಚ್ಚು 1 O ಇದೆ, ಅದು ಸೇರ್ಕೊಂಡೇನಾಯ್ತು ಇಲ್ಲಿ H2O ಆಯಿತು. ಓಕೆ, ದ್ಯಾನ್ ಇಲ್ಲಿಂದ ಬೇಸ್ ಕಡೆ ಬರೋಣ ಮಕ್ಕಳ. ಬೇಸ್ ಪ್ಲಸ್ ಮೆಟಲ್ ಕಾರ್ಬೋನೇಟ್, ಅದೇ ಇಲ್ಲಿ ಏನು ರಿಯಾಕ್ಷನ್ ಹೇಳಿದಿರೋ ಹೌದಲ್ಲ ಮಕ್ಕಳ? ಬೇಸ್ ಇದು ಆ್ಯಸಿಡ್ ಜೊತೆಗೆ ರಿಯಾಕ್ಷನ್ ಆದರೆ, ಬೇಸ್ ಜೊತೆ ರಿಯಾಕ್ಷನ್ ಆದರೆ ಏನಾಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ. ಬೇಸ್ ಪ್ಲಸ್ ಮೆಟಲ್ ಕಾರ್ಬೋನೇಟ್ ಅಥವಾ ಬೇಸ್ ಪ್ಲಸ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆದರೆ ನೋ ರಿಯಾಕ್ಷನ್, ಅದು ನಮಗೆ ಗೊತ್ತಿರಬೇಕು ಮಕ್ಕಳ. ಓಕೆ, ದೆನ್ ಹಾಗಿದ್ರೆ ಇಲ್ಲಿ ಬಂದಿರತಕ್ಕಂಥ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡೇ ಅಂತ ಹೇಳಿ ಹೇಗೆ ಟೆಸ್ಟ್ ಮಾಡೋದು? ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಪಾಸಿಂಗ್ ಇಟ್ ಥ್ರೂ ದ ಲೈಮ್ ವಾಟರ್. ಓಕೆ, ಸೊ ಇಟ್ ಕ್ಯಾನ್ ಬಿ ಪಾಸಿಂಗ್ ಥ್ರೂ ದ ಲೈಮ್ ವಾಟರ್. ಇಲ್ಲಿ ಇದು ಲೈಮ್ ವಾಟರ್ ಸೂತ್ರ ಮಕ್ಕಳ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಟ್ ಈಸ್ ಕಾಲ್ಡ್ ಬೈ ದ ನೇಮ್, ಇಟ್ ಈಸ್ ಆಫ್ ಲೈಮ್ ವಾಟರ್ ಆ್ಯಂಡ್ ದೆನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದೆರಡು ಸೇರಿದ್ರೆ ಇಲ್ಲಿ ನೋಡಿ ಮಕ್ಕಳ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಂದರೆ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಸೊ ಪ್ಲೀಸ್ ಈ ರಿಯಾಕ್ಷನ್ನು ನಮಗೆ ಭಾಳ ಕ್ಲೀನಾಗಿ ಗೊತ್ತಿರಬೇಕು ಮಕ್ಕಳ. ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂತಹ ರಿಯಾಕ್ಷನ್ ನೀವು ಬಂದಿರತಕ್ಕಂಥ ಅಥವಾ ಯಾವಾಗಲೂ ಆಗಿರ್ತಕ್ಕಂಥ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಏನಂತ ಹೇಗೆ ಟೆಸ್ಟ್ ಮಾಡ್ತೀರಾ? ವೆನ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಇನ್ ದ ಲೈಮ್ ವಾಟರ್. ಲೈಮ್ ವಾಟರ್ ಸೂತ್ರ ಗೊತ್ತಿರಬೇಕು ಮಕ್ಕಳ. ಲೈಮ್ ಸುಣ್ಣ, ಅದ್ರ ಸೂತ್ರ Ca, ವಾಟರ್ H2O, ಅದು OH ಅಂತ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ, ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಓಕೆ, ರೈಟ್. Calcium hydroxide when combines with the carbon dioxide it forms a calcium carbonate plus a water. ಓಕೆ, ಇದು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಪ್ರಮಾಣದಲ್ಲಿ ಮಾಡಿದಾಗ ಮಕ್ಕಳ. ಅದೇನೆ ವೆನ್ ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪಾಸ್ಡ್, ಸೊ ಸೇಮ್
ಈ ಕ್ಯಾಲ್ಶಿಯಂ ಕಾರ್ಬೋನೇಟಿಗೆ ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಉಲ್ಟಾ ಏನಾಗುತ್ತಪ್ಪ ಅಂದರೆ ಮಿಲ್ಕಿನೆಸ್ ಹೋಗ್ತದೆ ಮಕ್ಕಳ. ಓಕೆ, ಯು ಡೋಂಟ್ ವರಿ ಅಬೌಟ್ ದಿಸ್ ರಿಯಾಕ್ಷನ್, ಬಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಕ್ಷನ್ ವೆರಿ ನೀಟ್ಲಿ. ಓಕೆ, ಅಲ್ಲಿಗೆ ನಾವು ರಿಯಾಕ್ಷನ್ ವಿತ್, ಇಲ್ಲಿ ನೋಡಿ ಮಕ್ಕಳ ನಾವೇನು ಕಲ್ತಿದ್ದೀವಿ, ಇದುವರೆಗೂ ನಾವೇನು ಕಲ್ತಿದ್ದೀವಿ ಅಂತೇಳಿ ಒಂದ್ಸಲಿ ನಾವು ನೋಡ್ತಾ ಹೋಗೋಣ ಮಕ್ಕಳ. ಸೊ ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಒಂದು, ಇಟ್ ಈಸ್ ಆಫ್ ಆ್ಯಸಿಡ್ ಪ್ರಾಪರ್ಟಿನ ಓದಿದ್ದೇವೆ ಮಕ್ಕಳ. ಆ್ಯಸಿಡ್ಸಿಗೆ ಎಕ್ಸಾಂಪಲ್ಸನ್ನು ನೋಡಿದ್ದೇವೆ. ಆ್ಯಂಡ್ ದ್ಯಾನ್ ಇಲ್ಲಿಂದ ಬೇಸ್ ಅಂದರೆ ಏನು, ಬೇಸ್ ಪ್ರಾಪರ್ಟೀಸ್, ಅಲ್ಲಿಂದ ಆ್ಯಸಿಡ್ಡು ಯಾವ ಥರ ಎಕ್ಸಾಂಪಲ್ ನೋಡಿದ್ವಿ, ಅದೇ ಥರ ಬೇಸಸ್ಸನ್ನು ಎಕ್ಸಾಂಪಲ್ಸನ್ನು ನೋಡಿದ್ದೀವಿ. ಅದಾದಮೇಲೆ ಸಾಲ್ಟ್ಸ್ ಅಂದರೆ ಏನು ಅಂತ ನೋಡಿದ್ದೇವೆ. ಇಂಡಿಕೇಟರ್ಸ್, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇದು ಸ್ವಲ್ಪ ನಮಗೆ ಗೊತ್ತಿರಬೇಕು. ಮಿಥೈಲ್ ಆರೆಂಜ್ ಮತ್ತು ಫಿನಾಪ್ತಲಿನ್ ನೇಮ್ ಮರಿಬಾರ್ದು ಮಕ್ಕಳ, ನಾನು ಅಲ್ಲಿ ಶಾಲೆ ಪ್ರಾರಂಭ ಆದಾಗ ಅಲ್ಲಿ ಹೇಳಿಕೊಡ್ತೇನೆ ಫರ್ದರ್. ಆ್ಯಂಡ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಓಕೆ, ದೆನ್ ಇದ್ರ ಬಗ್ಗೆ ಏನು ಜಾಸ್ತಿ ತಿಳ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಆ್ಯಂಡ್ ದೆನ್ ಅದೇ ರೀತಿಯಾಗಿ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ನ ಓದಿದ್ವಿ, ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ನ ಓದ್ತಾ ಇದ್ದೀವಿ ಮಕ್ಕಳ. ಒಂದು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆ್ಯಸಿಡ್ ಆದರೆ ಏನಾಗುತ್ತೆ, ವಿತ್ ಬೇಸ್ ಆದರೆ ಏನಾಗುತ್ತೆ. ಅದೇ ರೀತಿಯಾಗಿ ರಿಯಾಕ್ಷನ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ವಿತ್ ಮೆಟಲ್ ಕಾರ್ಬೋನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ಕೊಂಡಿದ್ದೇವೆ. ಇನ್ನು ನಮ್ಮ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ರಿಯಾಕ್ಷನ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ವಿತ್ ಈಚ್ ಅದರ್ ಏನಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಮಕ್ಕಳು. ಓಕೆ, ಇವತ್ತಿಗೆ ಇಲ್ಲಿ ನನ್ನ ಕ್ಲಾಸನ್ನು ನಾನು ನಿಲ್ಲಿಸ್ತಾ ಇದ್ದೇನೆ ಮಕ್ಕಳ. ಚೆನ್ನಾಗಿ ಓದಿ ಮಕ್ಕಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ರೈಟ್, ಥ್ಯಾಂಕ್ ಯು ಎವ್ರಿ ಒನ್.